ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವಾಗ ಟೈಮು ಎಷ್ಟು 6:15 ನಾವು ಮೂವಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಮೊಬೈಲಲ್ಲೂ ಎಲ್ಲ ಬುಕ್ ಮೈ ಶೋಲು ಚೆಕ್ ಮಾಡಿದ್ದೀವಿ. ಇಲ್ಲಿ ಎಲ್ಲ ಚೆಕ್ ಮಾಡಿದ್ದೀವಿ. ಆ್ಯಕ್ಚುಲಿ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಅಂತ ಬರ್ತಾ ಇದೆ. ನೋಡೋಣ, ಅಲ್ಲೇ ಹೋಗಿ ಒಂದ್ಸಲ ಲೈವಲ್ಲಿ ಟಿಕೆಟಲ್ಲಿ ಇದೆಯಾ ಏನು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಯಾವುದು ಓಪನ್ ಮಾಡಿದ್ರು ಆಲ್ ದ ಟಿಕೆಟ್ಸ್ ಫಾರ್ ದಿಸ್ ಶೋ ಆರ್ ಸೋಲ್ಡ್ ಔಟ್ ಅಂತ ಬರ್ತಾ ಇದೆ. ಸೊ ಅಲ್ಲೇ ಹೋಗಿ ಇವಾಗ ಚೆಕ್ ಮಾಡ್ಕೊಂಡು ಏನು ಟಿಕೆಟ್ ಸಿಗುತ್ತಾ ಇಲ್ಲ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಎಸ್, ನಾವು ಬೈಕಲ್ಲಿ ಹೋದ್ವಿ ಥಿಯೇಟರ್ ಹತ್ರ ಏನು ಟಿಕೆಟ್ ಸಿಗುತ್ತಾ ಇಲ್ಲ ಅಂತ ನೋಡ್ಕೊಬರೋಕ್ಕೆ. ಕೊನೆಗೆ DRC ಹತ್ರ ತಲುಪಿದ್ವಿ. ಎಲ್ಲಿ ಪಾರ್ಕ್ ಮಾಡ್ತೀವಿ? ಗಾಡಿನ ಪಾರ್ಕ್ ಮಾಡಿ ಇವಾಗ DRC ಹತ್ರ ಹೋಗ್ತಾ ಇದ್ದೀವಿ. ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿರಲಿಲ್ಲ ಅಲ್ವಾ, ಸೋಲ್ಡ್ ಔಟ್ ಇತ್ತಲ್ಲ. ಅಟ್ಲೀಸ್ಟ್ 1-2 ಇರೋದು ಟಿಕೆಟ್ ಆದರೂ ಕೊಡ್ತಾರೆ ಅಂತ ಹೋಗಿ ಕೇಳಿದ್ವಿ, ಬಟ್ ಅದು ಸೋಲ್ಡ್ ಔಟ್ ಆಗಿತ್ತು. ಸೊ ಅಲ್ಲೇ ವೆಯ್ಟ್ ಮಾಡಿ ಕೊನೆಗೆ ಇಸ್ಕೊಂಡ್ವಿ ನೆಕ್ಸ್ಟ್ ಶೋಗೆ. ಫೈನಲಿ 10:30ಗೆ ಸಿಕ್ಕಿದೆ ಟಿಕೆಟ್. ಇಷ್ಟೊತ್ತವರೆಗೂ ಕಾದು ಸೊ ಫೈನಲಿ 10:30ಗೆ ಸಿಕ್ಕಿದೆ. ಸೊ 10:30ಗೆ ಬರಬೇಕಾಗಿದೆ. 10:30ಗೆ ಸೊ ಟೈಮ್ ಇತ್ತಲ್ಲ ಅಂತ ಅಲ್ಲೇ ಕೆಳಗಡೆ KFC ಇತ್ತು ಅಂತ, ಸುಮಾರು ದಿವಸ ಆಗಿತ್ತು ತಿಂದು ಅಂತ. ಸೊ ಅಲ್ಲಿ ಆರ್ಡರ್ ಮಾಡಿ ಕೂತಿದ್ವಿ. ಗೈಸ್ ವೇಟಿಂಗ್. ನನಗೆ ಆ್ಯಕ್ಚುಲಿ ಫಿಲಮಿಗೆ ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಹೆಂಗೋ ತಪ್ಪಿಸ್ಕೊಂಡು ಬಂದೆ. ಇವತ್ತು ಹಂಗೂ ಕರ್ಕೊಂಡು ಬಂದ್ಬಿಟ್ಟೆ. ಸೊ ಕೊನೆಗೆ 10:30ಗೆ ಟಿಕೆಟ್ ಸಿಕ್ತು. ಸೊ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಇದು ಆರ್ಡರ್ ಬರಬೇಕಿದೆ. ನೀವು ಕರೆದಾಗ ಮಾತ್ರ ನಾವು ಬರಬೇಕು, ನಾವು ಕರೆದಾಗ ಮಾತ್ರ ನೀವು ಬರಬೇಡಿ ಅಲ್ವಾ? ಅದು ನನಗೆ ಇಷ್ಟ ಆಗಿರೋದಕ್ಕೆ ನಾನು ಕರ್ಕೊಂಡು. ಹಂಗಾರೆ ನಮ್ಗೆ ಇಷ್ಟ ಆಗಿರೋದಕ್ಕೆ ನಾವು ಹಂಗಿಲ್ವಾ? ಫೈಟಿಂಗು ಆದ್ರೆ ಎಲ್ಲ ಚೆನ್ನಾಗೈತೆ ಅಂತಿರಲ್ಲ, ಅದಕ್ಕೇನೆ ಕರ್ಕೊಂಡ್ಬಂದಿರೋದು. ಓಕೆ, ನೋಡೋಣ ಗೈಸ್ ಹೇಗಿರೋದು. ಸರಿ, ಓಕೆ, ಬಾಯ್ ಗೈಸ್. ನಮ್ಮದು 5808 ಬಿಲ್ ನಂಬರು. ಸೊ ಕರೆದ್ರು. ಇವಾಗ ವಿನಯ್ ಇಸ್ಕೊ ಬರ್ತಾ ಇದ್ದಾರೆ ನೋಡಿ. ನಾವು 2 ಕೋಕ್ ಮತ್ತು 1 ಬಕೆಟ್ ಆರ್ಡರ್ ಮಾಡಿದ್ವಿ. 7 ಪೀಸ್ ಇತ್ತು ಆ ಬಕೆಟಲ್ಲಿ. ಅದನ್ನು ಓಪನ್ ಮಾಡು. ಹಾಂ, ಗೈಸ್ ಫೈನಲಿ ಖಾಲಿ ಆಯಿತು. ಪೆಪ್ಸಿ ಒಂದಿದೆ, ಖಾಲಿ ಆಗ್ಬೇಕು ಇವಾಗ. ಹೇಗಿತ್ತವೆ? ದುಡ್ಡು ಕೊಟ್ಟರೆ ಎಲ್ಲ ಚೆನ್ನಾಗಿರುತ್ತೆ. ಸರಿ, ಕೊಡಿ ಇವಾಗ ಪೆಪ್ಸಿ. ಅಲ್ಲಿ ತಿನ್ಕೊಂಡು ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆನ್ ದ ವೇ ಲೈಟಿಂಗ್ಸ್ ಇತ್ತು ಅಂತ ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಹೋಗ್ತಾ ಅಲ್ಲಿ ಫಿಶ್ದು ಶಾಪ್ ಇತ್ತಲ್ಲ, ಹಾಗೆ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಫಿಶ್ ಅಂಗಡಿ ಹತ್ರ ಹೋದ್ವಿ. ನಾವು ಯೂಶ್ವಲಾಗಿ ಫಿಶ್ ತಿನ್ನಬೇಕಂದ್ರೆ ಇಲ್ಲೇ ತಿನ್ನೋದು. ಅದರಲ್ಲೂ ತವಾ ಫಿಶ್ ಒಂದೇ ನಾವು ತೊಗೊಳ್ಳೋದು ಯಾವಾಗಲೂ. ಸೊ ಇವಾಗ ವಿನಯ್ ಇಸ್ಕೊಂಬರ್ತಾ ಇದ್ದಾರೆ ತವಾ ಫಿಶ್. ಯಾವುದಾದ್ರೂ ಕೊಡು, ಯಾವುದಾದ್ರೂ ಕೊಡು ಕೊಡು ಯಾವುದು. ರೈಸ್ ತವಾ ಫಿಶ್. ನಾವು ಫಿಶ್ ತಿಂತಿರುವಾಗ ಮಳೆ ಸ್ಟಾರ್ಟ್ ಆಯಿತು ಅಂತ ಈ ಕಡೆ ಪಕ್ಕದ ಅಂಗಡಿ ಹತ್ರ ಬಂದು ತಿಂತಾಯಿದ್ವಿ. ಆ್ಯಂಡ್ ಇವಾಗ ಫಿಶ್ ತಿಂದಿದ್ದು ಖಾಲಿ ಆಯಿತು. ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋಗಬೇಕು. ಸೊ ಬಟ್ ಮಳೆ ಬರ್ತಿತ್ತು ಅಂತ ಅಲ್ಲೇ ನಿಂತಿದ್ವಿ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಹಾಗೆ ATMಲ್ಲಿ ಅಮೌಂಟ್ ಡ್ರಾ ಮಾಡಬೇಕಿತ್ತು ಅಂತ ಡ್ರಾ ಮಾಡಿಕೊಂಡು ಆ್ಯಂಡ್ ಫೈನಲಿ ನಾವು ಮನೆಗೆ ಹೊರಟ್ವಿ. ಮನೆಗೆ ಹೋಗ್ತಿರ್ಬೇಕಾದ್ರೂ ಮಳೆ ಬರ್ತಾಯಿತ್ತು. ಹಾಗೆ ಲೈಟಿಂಗ್ಸ್ ಇತ್ತಲ್ಲ ಅಂತ ವಿಡಿಯೋ ಮಾಡ್ಕೋತಾ ಇದ್ದೆ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮನೆಗೂ ಕೂಡ ರೀಚ್ ಆದ್ವಿ. ಗೈಸ್ 10:30ಗೆ ಟಿಕೆಟ್ ಸಿಕ್ತು ಅಂತ ಇವಾಗ ಮನೆಗೆ ಬಂದ್ವಿ. 8:45 ಇವಾಗ. ಸೊ 10:30ಗೆ ವಾಪಸ್ ಮತ್ತೆ ಹೋಗಬೇಕು.
ಸೊ ಅವಾಗ ಸಿಗ್ತೀವಿ. ನಾವು ಬೈಕಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಸೊ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ, ಅದಕ್ಕೆ ಕಾರಲ್ಲೇ ಹೋಗ್ತಾ ಇದ್ದೀವಿ ಇವಾಗ. ಇವಾಗ ಸಂಜೆಯಿಂದ ಮಳೆ ಜಾಸ್ತಿ ಆಗಿಬಿಟ್ಟಿದೆ ಮೈಸೂರಲ್ಲಿ. ಸೊ ಕಾರಲ್ಲೇ ಹೋಗಿ ಸೊ ಅಲ್ಲಿ ಪಾರ್ಕ್ ಮಾಡಿ ನಾವು DRC ಹತ್ರ ರೀಚ್ ಆದ್ವಿ ಇವಾಗ. ಸೊ ಇವಾಗ ಒಳಗಡೆ ಹೋಗಬೇಕು. ಆಲ್ರೆಡಿ 10:20 ಆಗಿತ್ತು. ಸೊ ಇನ್ನು 10 ಮಿನಿಟ್ಸ್ ಇತ್ತು ಆ್ಯಂಡ್ ಫೈನಲಿ ರೀಚ್ ಆದ್ವಿ ಅಲ್ಲಿಗೆ. ನಮ್ಮದು ಸ್ಕ್ರೀನ್ 1 ಇತ್ತು. ಸೊ ಅದರಿಂದ ಇಲ್ಲಿ ನಿಂತಿದ್ವಿ. ಸ್ಕ್ರೀನ್ 2, ಸ್ಕ್ರೀನ್ 3, ಸ್ಕ್ರೀನ್ 4 ಎಲ್ಲದರಲ್ಲೂ ಕಾಂತಾರನೇ ಇತ್ತು. ಸೊ 10:30 ಆದರೂ ಜನ ಎಷ್ಟಿದ್ರು ನೋಡಿ, ಬಿಕಾಸ್ 4 ಸ್ಕ್ರೀನಲ್ಲೂ ಇತ್ತಲ್ಲ ಹಾಗಾಗಿ. ಕಾರ್ಮಿಕರ ಕಲ್ಯಾಣ ಅದೇ ನಮ್ಮನ್ನು ಬಿಟ್ಟು ಇಂಟರ್ವಲ್ ಬಿಟ್ಟಿದ್ರು. ಸೊ ಹಾಗಾಗಿ ಚಿಕನ್ ಬರ್ಗರ್ ಮತ್ತು 2 ಕೋಕ್ ಆರ್ಡರ್ ಮಾಡಿದ್ವಿ. ಸೊ ಇವಾಗ ಇಸ್ಕೊಂಡು ಥಿಯೇಟರ್ ಒಳಗಡೆ ಹೋಗ್ತಾ ಇದ್ದೀವಿ. ಎಸ್, ಮೂವಿ ಮುಗೀತು ಗೈಸ್. ಇವಾಗ ಬಿಟ್ಟರು ನಮ್ಮನ್ನ. 1:35 ಆಗಿತ್ತು ಟೈಮು. ಸೊ ಇವಾಗ ಮೂವಿ ಎಲ್ಲ ಮುಗೀತು. ಇವಾಗ ಹೋಗ್ತಾ ಇದ್ದೀವಿ. ಸೊ ಕಾರ್ ಪಾರ್ಕ್ ಮಾಡಿದ್ವಲ್ಲ, ಸೊ ಅದ್ರ ಹತ್ರ ಹೋಗಿ ನೋಡಿ ಫುಲ್ ಎಲ್ಲ ಆಫ್ ಆಗಿಬಿಟ್ಟಿದೆ ಲೈಟು. ಸೊ ಕಾರ್ ತೆಗಿತಾ ಇದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಗೈಸ್ ಇವಾಗ ಫಿಲಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಸ್, ಟೈಮ್ ಬಂದು ಇವಾಗ ಎಷ್ಟಾಗಿದೆ ನೋಡಿ, 1:42. ನಾವು 10:30 ಶೋಗೆ ಹೋಗಿದ್ದು. ಹೋಗುವಾಗ ಸಿಕ್ಕಾಪಟ್ಟೆ ಮಳೆ ಇತ್ತು, ಇವಾಗ ನಿಂತಿದೆ ಮಳೆ. ನಮ್ಗೆ ಹೋಗೋಕ್ಕಿಂತ ಮುಂಚೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದೆ, ಬಟ್ ತುಂಬ ಚೆನ್ನಾಗಿದೆ ಫಿಲಮ್. ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ. ನೀವು ಹೋಗಿ ನೋಡಿ. ಆ್ಯಂಡ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.